ಇವರಿಂದ ಏನು ಮೆಸೇಜ್ ಸಿಕ್ಕಿದೆ ಸೊಸೈಟಿಗೆ? ಇವ್ರನ್ನೆಲ್ಲ ಕರ್ಕೊಬಂದು ಯಾಕೆ ಚಾನ್ಸ್ ಕೊಡ್ತಾ ಇದ್ದಾರೆ ಅಂತ ನನ್ನ ಕ್ವೆಶನ್. ಇವರಿಂದ ಏನು ಮೆಸೇಜ್ ಇದೆ? ಒಂದು ಒಳ್ಳೇದೇನಾದರೂ ಇದೆಯಲ್ಲ ಇವ್ರ ಹತ್ರ? ಬೀಟ್ ಬಾಕ್ಸಿಂಗ್ ಏನು ನಮ್ಮ ಸಂಸ್ಕೃತಿನ ಅದು? ಏನು ಮಾಡ್ತಾರೆ ಇವಳು ಬೀಟ್ ಬಾಕ್ಸಿಂಗ್ ತೊಗೊಂಡು? ಅಲ್ವಾ? ಇವ್ರನ್ನೆಲ್ಲ ಯಾಕೆ ತಗೋಬೇಕು? ಈ ಸಮಾಜಕ್ಕೆ ಏನು ಕೊಡ್ತಾ ಇದ್ದಾರೆ ಇವರು ಮೆಸೇಜು? ಫಸ್ಟ್ ಆಫ್ ಆಲ್ ಇವ್ರಿಗೆ ಚಾನ್ಸ್ ಕೊಡೋಕ್ಕೆ ಅಕುಲ್ ಅವ್ರು ಕರೀತಾರ ಅವರೊಂದು ಸಾರಿ ಕೇಳಿ ವಾಪಸ್ ವೈಲ್ಡ್ ಕಾರ್ಡಿಗೆ ಅಂತ ಹೇಳೋದಾದ್ರೆ ನೀವೇನು ಹೇಳ್ತೀರಾ? ಓಕೆ, ಚಪ್ಪಲಿ ಬಿಡೋ ಜಾಗದಲ್ಲಿ ಏನೋ ಇರಬಾರ್ದು ಸಮಥಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳಲ್ಲ ಇವಳು. ಮೂರು ಬಿಟ್ಟು ಅವಳು ಮತ್ತೆ ಹೋಗ್ತಾಳಂತ ಕರೆದ ತಕ್ಷಣ. ಅಲ್ಲಿ ನನಗೆ ಮರ್ಯಾದೆ ಇಲ್ಲ, ನನ್ನ ಕುಗ್ಸಿದ್ದಾರೆ ಅಂತ ಹೇಳಿ ಬಂದ ಮೇಲೆ ಇವಳಿಗೆ ಮತ್ತೆ ಅಲ್ಲಿಗೆ ಹೋಗ್ಬೇಕಂತ ಇನ್ನೂ ಆಸೆ ಇದೆಯಲ್ಲ, ನಾಚಿಕೆ ಇಲ್ವಾ ಅವಳಿಗೆ? ಅಕುಲ್ ಸರ್ ಬಂದು ಇವಳಿಗೆ ಸಾರಿ ಕೇಳಬೇಕಂತ. ಆ ಮನುಷ್ಯ ಏನು ಮಾಡಿದ್ದಾರೆ ಇವಳಿಗೆ? ಹಾಂ, ಇವಳಿಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಟ್ಟರು. ಇವಳಿಗೆ ಇನ್ನೂ ತುಂಬ ಟೈಮ್ ಇತ್ತು ಪ್ರೂವ್ ಮಾಡ್ಕೊಳ್ಳೋಕ್ಕೆ. ಅಲ್ಲೇ ಮಾಡ್ಕೊಂಡಿಲ್ಲ, ಏನೂ ಕಿಸಿಯೋಕ್ಕಾಗಲಿಲ್ಲ. ಇಲ್ಲಿ ಬಂದು 4 ಗೋಡೆ ಮಧ್ಯೆ ಕುತ್ಕೊಂಡು ಇಂಟರ್ವ್ಯೂ ಮಾಡ್ಕೊಂಡು ನನಗೆ ಹಂಗೆ ಹಿಂಗೆ ಅಲ್ಲಿದ್ದು ಪ್ರೂವ್ ಮಾಡಿ ಏನೋ ಒಂದು ಇವಳು ಪೊಟೆನ್ಷಿಯಲ್ ಇದೆ ಅಂತ ಗೊತ್ತಾಗಿದ್ರೆ ಕರಿತಾ ಇದ್ರು ಯಾರಾದರೂ ಬಂದ್ಬಿಟ್ಟು. ಇವಳು ಈ ಥರ ನಾನು ವೈರಲ್ ಆಗೋಕ್ಕೆ ಬರಬೇಕು, ನಾನು ಏನೋ ಮಾಡಬೇಕಂತ ಬಂದು ಇಷ್ಟು ಸೀನ್ ಕ್ರಿಯೇಟ್ ಮಾಡಿದವಳಿಗೆ ಚಾನ್ಸ್ ಕೊಡೋದು ತಪ್ಪು. ಇವಳನ್ನ ಎಲ್ಲ ಪ್ಲ್ಯಾಟ್ಫಾರ್ಮ್ಸಿಂದನೂ ಬ್ಯಾನ್ ಮಾಡಬೇಕು ಫಸ್ಟು. ನಾನು ನನ್ನ ಫಾಲೋವರ್ಸು ಮತ್ತು ಈ ಶೋ ಟ್ರೂ ಫ್ಯಾನ್ಸಿಗೆ ಏನು ಕೇಳ್ಕೊತಾ ಇದ್ದೀನಿ ಅಂದರೆ, ಇದರಿಂದ ತುಂಬ ಜನರದ್ದು ಡ್ರೀಮ್ಸ್ ಹಾಳಾಗಿದೆ. ಇಂಥವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ಬೇರೆಯವ್ರ ಟ್ಯಾಲೆಂಟು ಸ್ಕಿಲ್ಲು ಇಲ್ಲೇ ಮುಚ್ಚೋಗ್ತಾ ಇದೆ. ಸೊ ಇವಳು ಇದರಿಂದ ವೈರಲ್ ಆಗಿಬಿಟ್ಟು ನಾನು ಬೇರೆ ಎಲ್ಲಾದರೂ ಹೋಗೋಣ ಅಂತ ಏನಾದರೂ ಇತ್ತು ಅಂದರೆ ಬೇರೆ ಜನಕ್ಕೂ ಇದು ಒಂದು ಮೆಸೇಜ್ ಆಗುತ್ತೆ, ಮೋಟಿವೇಟ್ ಆಗ್ತಾರೆ. ಓಕೆ, ನಾವು ಈ ಥರ ಮಾಡಿದ್ರೆ ನಮಗೂ ಚಾನ್ಸ್ ಸಿಗುತ್ತೆ. ಇವಳು ಈ ಸೋನು ಶ್ರೀನಿವಾಸ್ ಗೌಡ ಈ ಇವರಿಂದ ಏನು ಮೆಸೇಜ್ ಸಿಕ್ಕಿದೆ ಸೊಸೈಟಿಗೆ? ಇವ್ರನ್ನೆಲ್ಲ ಕರ್ಕೊಬಂದು ಯಾಕೆ ಚಾನ್ಸ್ ಕೊಡ್ತಾ ಇದ್ದಾರೆ ಅಂತ ನನ್ನ ಕ್ವೆಶನ್. ಇವರಿಂದ ಏನು ಮೆಸೇಜ್ ಇದೆ? ಒಂದು ಒಳ್ಳೇದೇನಾದರೂ ಇದೆಯಲ್ಲ ಇವ್ರ ಹತ್ರ? ಬೀಟ್ ಬಾಕ್ಸಿಂಗ್ ಏನು ನಮ್ಮ ಸಂಸ್ಕೃತಿನ ಅದು? ಏನು ಮಾಡ್ತಾರೆ ಇವಳು ಬೀಟ್ ಬಾಕ್ಸಿಂಗ್ ತೊಗೊಂಡು? ಅಲ್ವಾ? ಇವ್ರನ್ನೆಲ್ಲ ಯಾಕೆ ತಗೋಬೇಕು? ಈ ಸಮಾಜಕ್ಕೆ ಏನು ಕೊಡ್ತಾ ಇದ್ದಾರೆ ಇವರು ಮೆಸೇಜು? ಫಸ್ಟ್ ಆಫ್ ಆಲ್ ಇವ್ರಿಗೆ ಚಾನ್ಸ್ ಕೊಡೋಕ್ಕೆ ಅಕುಲ್ ಸರ್ ಬಂದು ಇವಳಿಗೆ ಸಾರಿ ಕೇಳೋಕ್ಕೆ ಏನು ಅಚೀವ್ ಮಾಡಿದ್ದಾಳೆ ಇವಳು?